ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ. 12 ಗಂಟೆ ಆಗೋಷ್ಟರಲ್ಲಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕಟ್ಟೆ ಮಣೆ ಎಲ್ಲ ಆಟ ಆಡ್ತಾಯಿದ್ವಿ. ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನ ಮಗಳು ನಿಹಾರಿಕಾ. ನಮ್ಮ ಅಣ್ಣ ಮಿಸ್ಸಿಂಗು. ಏನಕ್ಕಂದರೆ ಅವನು ಪ್ರತಿ ವರ್ಷ ಜೊತೇಲಿ ಇರ್ತಿದ್ದ. ಈ ವರ್ಷ ಏನಕ್ಕೆ ಮಿಸ್ಸಿಂಗ್ ಅಂದರೆ ಅವನಿಗೆ ಪೊಲೀಸ್ ಕೆಲಸ ಆಗಿದೆ, ಟ್ರೈನಿಂಗ್ ಹೋಗಿದ್ದಾನೆ. ಅದಕ್ಕೋಸ್ಕರ ಈ ವರ್ಷ ಅವ್ನು ಮಿಸ್ಸಿಂಗು. ನಮ್ಮಪ್ಪ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಲ್ಕೊಂಬಿಟ್ರು. ಅದಕ್ಕೆ ನಾನು, ನಮ್ಮ ಅತ್ತಿಗೆ, ನಮ್ಮಮ್ಮ 3 ಜನ 12 ಗಂಟೆ ಆಗೋವರೆಗೂ ನಿದ್ದೆ ಬಂದ್ಬಿಡುತ್ತೆ ಅಂತ ಹಾಗೆ ಗಟ್ಟೆ ಮಣೆ ಆಡ್ಕೊಂಡು ಕಾಲ ಕಳೀತಾ ಇದ್ವಿ. ಪ್ರತಿ ವರ್ಷವೂ ಹೀಗೇ ನಾವು 12 ಗಂಟೆ ಆಗೋವರೆಗೂ ಊಟ ಎಲ್ಲ ಮುಗಿಸಿ ಲೂಡೋ ಇಲ್ಲಾಂದರೆ ಗಟ್ಟೆ ಮಣೆ ಹೀಗೆ ಏನಾದರೂ ಒಂದು ಆಟ ಆಡಿಕೊಂಡು ಟೈಮ್ನ ಕಳೀತೀವಿ. 12 ಗಂಟೆ ಆದಮೇಲೆ ಸಿಂಪಲಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ವಿ. ನೀವು ಯಾರಾದರೂ ಇದೇ ಥರ ಗಟ್ಟೆ ಮಣೆ ಆಡ್ಕೊಂಡು ಟೈಮ್ ಕಳೀತೀರಾ ಅಂದರೆ ಅವ್ರನ್ನ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಜನವರಿ 1. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ನಿಹಾರಿಕಾ ಗಾರ್ಮೆಂಟಿಗೆ ಹೋಗಿದ್ಲು. ಅವಳಿಗೆ ಇವತ್ತು ಕ್ಲಾಸ್ ಇತ್ತು. ಕೇಕ್ ಕಟ್ ಮಾಡಿಸಿದ್ರಾ? ಕೇಕ್ ಮತ್ತೆ ಇನ್ನೇನು ಕೊಟ್ಟರು? ನಾವು ಹೋಗೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ತಿದ್ರು. ಊಟ ಮುಗಿಸ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗುವಾಗ ಪಿರಿಯಾಪಟ್ಟಣಕ್ಕೆ ಹೋಗೋ ಟೈಮಲ್ಲಿ ಹಂಗೆ ನಿದ್ದೆ ಮಾಡಿಬಿಟ್ಲು. ಲಂಚ್ ಟೈಮ್ ಆದಮೇಲೆ ಅವ್ರಿಗೆ ಸ್ಕೂಲಲ್ಲೆಲ್ಲ ನಿದ್ದೆ ಮಾಡಿಸ್ತಾರೆ. ಅಷ್ಟರಲ್ಲಿ ನಾವು ಕರ್ಕೊಂಡು ಬಂದುಬಿಟ್ವಲ್ಲ, ಅದಕ್ಕೆ ಬೈಕಲ್ಲಿ ಗಾಡಿಗೆ ಹಾಗೆ ನಿದ್ದೆ ಮಾಡಿಬಿಟ್ಲು. ಹಾಗೆ ಹೆಂಗೋ ಎಕ್ಸ್ಟ್ರಾ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಫುಲ್ಲು ರಶ್ಶು. ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಹೋದ್ವಿ. ಫುಲ್ ಅಂದರೆ ಫುಲ್ ರಶ್ಶು. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಸಖತ್ ರಶ್. ಇದು ಯಾವಾಗಲೂ ರಶ್ ಇರುತ್ತೆ. ಈ ಥರ ಹಬ್ಬ ಮತ್ತು ಅಮಾವಾಸ್ಯೆ ಏನಾದರೂ ಇದ್ದಾಗ ಸಖತ್ ರಶ್ ಇರ್ತಾರೆ. ನೋಡಿದ್ವಿ, ಸಖತ್ ರಶ್ ಇತ್ತು. ಅದಕ್ಕೋಸ್ಕರ ಏನು ಹೊರಗಡೆನೇ ಪೂಜೆ ಮಾಡಿಕೊಂಡು ಹೊರಟ್ಬಿಡೋಣ. ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಲೈನಲ್ಲಿ ಆಗಲ್ಲ ಇವಾಗ, ಬನ್ನಿ. ಪಾಪು ಎದ್ಬಿಡ್ತಾಳೆ, ಲೇಟ್ ಆಯ್ತದೆ. ಇದು ಮಸಣಿಕಮ್ಮ ದೇವಸ್ಥಾನ ಪಿರಿಯಾಪಟ್ಟಣದಲ್ಲಿರೋದು. ನಮ್ಮೂರಿಂದ ಪಿರಿಯಾಪಟ್ಟಣಕ್ಕೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇವತ್ತು ತುಂಬ ರಶ್ ಇರೋದ್ರಿಂದ ಸುಮಾರು ಜನ ಎಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಇಲ್ಲಿ ತುಂಬ ಪವರ್ಫುಲ್ ದೇವ್ರಿದು. ಏನಾದರೂ ಹರಕೆ ಹೊತ್ಕೊಂಡ್ರೆ ಅದು ಈಡೇರಿಸುತ್ತೆ ದೇವರು. ತುಂಬ ಕಡೆಯಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ ಜನಗಳು. ಸಖತ್ ಪವರ್ಫುಲ್ಲು ಮಸಣಿಕಮ್ಮ ದೇವರು. ಮತ್ತು ಇದರ ಅಕ್ಕ ತಂಗಿ ಅಂತಾರೆ ಇವರು, ಚಾಮುಂಡೇಶ್ವರಿ ಮತ್ತು ಮಸಣಿಕಮ್ಮ ಇಬ್ಬರು ಅಕ್ಕ ತಂಗಿರು.
ಪೂಜೆ ಮುಗಿಸಿ ಪ್ರದಕ್ಷಿಣೆ ಆಗ್ತಾ ಇದ್ವಿ. ಪ್ರದಕ್ಷಿಣೆ ಎಲ್ಲ ಹಾಕಿ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಅಷ್ಟರಲ್ಲಿ ಫುಲ್ ಕ್ಯೂ ಎಲ್ಲ ಕಮ್ಮಿ ಆಗಿತ್ತು. ಹೊರಗಡೆ ಕ್ಯೂ ಕಮ್ಮಿ ಆಗಿತ್ತು, ಒಳಗಡೆ ಒಂದು ಲೈನ್ ಮಾತ್ರ ಕ್ಯೂ ಇತ್ತು. ಹೆಂಗಿದ್ರು ಬಂದಿದ್ದೀವಲ್ಲ ಬೇಜಾರಾಗ್ತಿತ್ತು. ಹೆಂಗೋ ಅಮ್ಮನ ದರ್ಶನ ಆಯಿತು. ದರ್ಶನ ಮುಗಿಸಿ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ಮತ್ತು ತೀರ್ಥ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ತುಂಬ ಖುಷಿ ಆಯಿತು ಅವಾಗ, ಹೆಂಗೋ ಅಮ್ಮನ ದರ್ಶನ ಆಯ್ತಲ್ಲ ಅಂತ. ದೇವಸ್ಥಾನಕ್ಕೆ ಹೋದರೆ ಒಂದು ದೇವ್ರ ದರ್ಶನ ಆಗಲಿಲ್ಲ ಅಂದರೆ ಸುಮ್ಮನೆ ಹಾಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಬಂದಿದ್ದು ವೇಸ್ಟ್ ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ನಮಗೆ. ನಮಸ್ಕಾರ ಮಾಡ್ಕೋ. ಬನ್ನಿ ಸೈಡ್ ಬನ್ನಿ ಕೊಡಗಟ್ಟಾಗಿ ಅಲ್ಲಿ ಆ ಸೈಡ್ ಬಂದು ಆಟ ನಿಂತ್ಕೋಬೇಕು. ಬನ್ನಿ 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 ಬನ್ನಿ. ಪೂಜೆ ಎಲ್ಲ ಮುಗೀತು. ಹೋಗ್ತಾ ಹಂಗೆ ಪಾನಿಪುರಿ ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.